ಇಸ್ರೇಲಿ ಒಂದೇ ಅಲ್ಲ, ಅಮೆರಿಕನೂ ಅದರ ಹಿಂದೆ ಇದೆ. ಅಮೆರಿಕ ಮತ್ತು ಇಸ್ರೇಲ್ ಜಂಟಿಯಾಗಿ ಇರಾನ್ ಮೇಲೆ ಯುದ್ಧ ಮಾಡಿರುವಂಥದ್ದು ಮತ್ತು ಇರಾನ್ ಅದಕ್ಕೆ ಪ್ರತಿ ಉತ್ತರ ಕೊಟ್ಟಿರುವಂಥದ್ದು ಬಹಳ ಒಂದು ದೊಡ್ಡ ಬೆಳವಣಿಗೆ, ಆತಂಕಕಾರಿ ಇರುವ ಬೆಳವಣಿಗೆ ಇದೆ. ಮಧ್ಯಪ್ರಾಚ್ಯನ ಪ್ರದೇಶಗಳು, ಆ ಪ್ರದೇಶ ಇಡೀ ವಿಶ್ವದ ಆರ್ಥಿಕ ಮತ್ತು ಸಾಂಸ್ಕೃತಿಕವಾಗಿರುವಂಥ ಬಹಳ ಮಹತ್ವದ ಒಂದು ಪ್ರದೇಶ. ಅಲ್ಲಿ ಹಲವಾರು ಯುದ್ಧಗಳನ್ನು ಕೂಡ ನಾವು ಕಂಡಿದ್ದೇವೆ, ಹಿಂದೂ ಕೂಡ ಕಂಡಿದ್ದೇವೆ. ಮೊದಲೆಲ್ಲ ಜೆರುಸಲೇಮಿಗಾಗಿ ಯುದ್ಧ ನೋಡಿದ್ದೀವಿ ನಾವು, ಅಂದರೆ ಧರ್ಮಕ್ಕಾಗಿ ಯುದ್ಧ ಇತ್ತು. ಈಗ ಆಯಿಲ್ಗಾಗಿ ಯುದ್ಧ ಇದೆ, ವಾಣಿಜ್ಯಕ್ಕಾಗಿ ಯುದ್ಧ ಇದೆ. ಅದರ ಜೊತೆಗೆ ಧಾರ್ಮಿಕವಾಗಿರುವಂಥ ಒಂದು ಅಂಶವೂ ಕೂಡ ಇದರಲ್ಲಿ ಅಳವಡಿಸಿದೆ. ಇದು ಇಡೀ ವಿಶ್ವಕ್ಕೆ ಬಹಳ ದೊಡ್ಡ ಆತಂಕವನ್ನು ತಂದುಕೊಡುವಂಥ ಒಂದು ಯುದ್ಧ ಆಗಿದೆ. ಅಮೆರಿಕ ತನ್ನ ಹಿಡಿತವನ್ನು ಇಡೀ ವಿಶ್ವದ ಎನರ್ಜಿ ಮೇಲೆ, ಆಯಿಲ್ ಮೇಲೆ ಸ್ಥಾಪನೆ ಮಾಡುವ ಹುನ್ನಾರದಲ್ಲಿ ಇಡೀ ವಿಶ್ವವನ್ನೇ ಅಲ್ಲೋಲ ಕಲ್ಲೋಲ ಮಾಡಿರುವಂಥದ್ದು ಅಮೆರಿಕ. ನನಗನ್ನಿಸ್ತಾ ಇದೆ ಅಮೆರಿಕ ಯಾರ ಮಾತು ಕೇಳುವಂಥ ಪರಿಸ್ಥಿತಿಯಲ್ಲಿಲ್ಲ. ಯುನೈಟೆಡ್ ನೇಷನ್ ಕೂಡ ಮಾತಾಡಿದಾಗ ಅದಕ್ಕೂ ಕೂಡ ಕಿಮ್ಮತ್ತು ಕೊಡದ ರೀತಿಯಲ್ಲಿ ಟ್ರಂಪ್ ಅವರು ಮಾತನಾಡಿದ್ದಾರೆ. ಇನ್ನು ಮೂರನೇ ವಿಶ್ವ ಮಹಾಯುದ್ಧ ಆಗುವಂಥದ್ದು ಚೈನಾ ಮತ್ತು ರಷ್ಯಾ ಇದುವರೆಗೂ ನೇರವಾಗಿ ಎಂಟ್ರಿ ಆಗಿಲ್ಲ. ಕಾದು ನೋಡುವ ತಂತ್ರವನ್ನು ಅಳವಡಿಸ್ತಾ ಇದ್ದಾರೆ. ಅವರು ಕೂಡ ಇನ್ನು ಪ್ರಾಕ್ಸಿ ವಾರಲ್ಲಿ ತೊಡಗಿದ್ರೆ ಅದು ದೊಡ್ಡ ಪ್ರಮಾಣದ ಮೂರನೇ ಮಹಾಯುದ್ಧ ಆಗುವ ಸಂದರ್ಭ ಇದೆ. ಬಹಳಷ್ಟು ಜೀವಹಾನಿ, ಆರ್ಥಿಕ ಹಾನಿ, ವಿಶ್ವಕ್ಕೆ ತುಂಬಲಾರದ ಹಾನಿ ಆಗಿಂತ ಮುಂಚೆ ಇಡೀ ವಿಶ್ವದ ಎಲ್ಲ ನಾಯಕರು ಇದರ ಬಗ್ಗೆ ಚಿಂತನೆಯನ್ನು ಮಾಡಬೇಕು. ಈ ಯುದ್ಧ ನಿಲ್ಲಿಸೋದಕ್ಕೆ ಸರ್ವ ರೀತಿ ಪ್ರಯತ್ನಗಳಾಗಬೇಕು. ಕನ್ನಡಿಗರು ತುಂಬಾ ಜನ ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ಸಿಗಾಕೊಂಡಿದ್ದಾರೆ. ಅವ್ರನ್ನ ಕರ್ಕೊಂಡು ಬರೋ ನಿಟ್ಟಿನಲ್ಲಿ ಸಾಕಷ್ಟು ಕ್ರಮಗಳಾಗಬೇಕಾಗಿದೆ. ಈಗ ಹಿಂದೆ ಇರಾಕ್ ಸಿರಿಯಾ ವಾರ್ ಇರಲಿ, ಇನ್ನೊಂದು ವಾರಲ್ಲಿ ನರೇಂದ್ರ ಮೋದಿ ಅವರ ಸರ್ಕಾರ ಯಶಸ್ವಿಯಾಗಿ, ರಷ್ಯಾ ಯುಕ್ರೇನ್ ವಾರ್ ಇರ್ಬೋದು, ಅಲ್ಲಿ ಯಶಸ್ವಿಯಾಗಿ ಭಾರತೀಯರನ್ನ, ಕನ್ನಡಿಗರನ್ನ ತಂದಿರುವಂಥದ್ದು ನಾವು ನೋಡ್ತೇವೆ. ಅದೇ ಪ್ರಕ್ರಿಯೆ ಇಲ್ಲಿನೂ ಕೂಡ ಪ್ರಾರಂಭ ಆಗಬೇಕು. ಸರಿಯಾದ ಸಮಯಕ್ಕಾಗಿ ಕಾಯ್ತಾ ಇದ್ದಾರೆ. ಒಂದು ಸ್ವಲ್ಪ ಶಾಂತಿಯಲ್ಲಿ ನೆಲೆಸಿದ್ರೆ, ವಿಮಾನಗಳ ಹಾರಾಟ ಪ್ರಾರಂಭ ಆದರೆ ಖಂಡಿತವಾಗಿಯೂ ಆ ಕೆಲಸ, ಆ ಪ್ರಕ್ರಿಯೆ ಪ್ರಾರಂಭ ಆಗುತ್ತೆ. ಆದರೆ ಈ ಬಾರಿ ಇರಾನು ಎಲ್ಲ ಅಮೆರಿಕನ್ ಬೇಸ್ ಇರುವಂಥ ರಾಷ್ಟ್ರಗಳ ಮೇಲೆ ಯುದ್ಧ ಮಾಡಿದ್ರಿಂದ, ಅದು ದುಬೈ ಇರ್ಬೋದು, ಅಬುಧಾಬಿ ಇರ್ಬೋದು, ಕುವೈತ್ ಇರ್ಬೋದು, ಒಮಾನ್ ಇರ್ಬೋದು, ಸೌದಿ ಅರೇಬಿಯಾ ಇರ್ಬೋದು, ಒಂದೇ ಸತಿಗೆ ಇದೆಲ್ಲವನ್ನು ಯುದ್ಧ ಮಾಡಿದ್ರಿಂದ ಇಲ್ಲಿ ಎಲ್ಲ ದೇಶದಲ್ಲೂ ಭಾರತೀಯರಿದ್ದಾರೆ, ಕನ್ನಡಿಗರಿದ್ದಾರೆ. ಕೂಲಿ ಕೆಲಸಕ್ಕೆ ಮಾಡೋ ಕಾರ್ಮಿಕರಿಂದ ಹಿಡಿದು ಉದ್ಯೋಗಪತಿಗಳಿದ್ದಾರೆ. ದೊಡ್ಡ ದೊಡ್ಡ ಉದ್ಯೋಗ ಮಾಡುವಂಥವ್ರು ಭಾರತೀಯರಿದ್ದಾರೆ. ದೊಡ್ಡ ಪ್ರಮಾಣದಲ್ಲಿ ಭಾರತೀಯರ ಸಂಖ್ಯೆ ಇರುವಂಥ ರಾಷ್ಟ್ರಗಳಿವೆಲ್ಲ. ಒಂದೇ ಬಾರಿ ಯುದ್ಧ ಆಗಿದ್ದರಿಂದ ಇದಕ್ಕೆ ಇನ್ನಷ್ಟು ಪ್ರಬುದ್ಧವಾಗಿ ಇದನ್ನು ನಾವೆಲ್ಲ ಹ್ಯಾಂಡಲ್ ಮಾಡಬೇಕು. ರಾಜ್ಯ ಸರ್ಕಾರವೂ ಕೂಡ ಬಹಳ ಮಹತ್ವದ ಪಾತ್ರ ವಹಿಸಬೇಕು. ಭಾರತ ಸರ್ಕಾರ, ಭಾರತ ವಿದೇಶಾಂಗ ಸಚಿವಾಲಯ, ದುಬೈನ ರಾಯಭಾರಿ, ಸೌದಿ ಅರೇಬಿಯಾ, ಇತರ ರಾಜ್ಯಗಳ ರಾಯಭಾರಿ ಜೊತೆಗೆ ನೇರ ಸಂಪರ್ಕ ಹೊಂದಿ ಮೊದಲನೇದಾಗಿ ಅವರ ಸುರಕ್ಷತೆ, ಆಹಾರ ಮತ್ತು ಎಲ್ಲ ಸೌಲಭ್ಯಗಳನ್ನು ಅಲ್ಲಿಂದ ಬರೋವರೆಗೂ ರಾಜ್ಯ ಸರ್ಕಾರ ಮಾಡಬೇಕಾಗತ್ತೆ.
ಈ ಯುದ್ಧದಲ್ಲಿ ನ್ಯಾಟೋ ಕಡೆನೂ ಕೂಡ ಜಾಯ್ನ್ ಆಗುತ್ತೆ ಅಂತ ಲಂಡನ್ ಈಗಾಗಲೇ ಎಂಟ್ರಿ ಆಗಿದೆ. ಅಲ್ಲ, ಅದೀಗೆಲ್ಲ ಕಾದು ನೋಡುವಂತ ತಂತ್ರ ಇದೆ ಸದ್ಯಕ್ಕೆ. ಇದೇ ಈ ಯುದ್ಧ ಮುಂದುವರೆದ್ರೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಎಲ್ಲ ಆ ಭಾಗದ ಎಲ್ಲ ದೇಶಗಳು ತೊಡಗಿದ್ರೆ ಅದು ಮತ್ತೆ ಚೈನಾ ಮತ್ತು ರಷ್ಯಾ ಎರಡು ಪ್ರಮುಖ ರಾಷ್ಟ್ರಗಳು, ಅವುಗಳ ತೀರ್ಮಾನದ ಮೇಲೆ ಮುಂದಿನ ಸ್ಥಿತಿಗತಿ ನಿಂತಿದೆ. ಭಾರತ ಇದನ್ನು ಯಾವ ರೀತಿಯಲ್ಲಿ ನೋಡುತ್ತೆ ಸರ್? ಯಾಕಂದ್ರೆ ಭಾರತ ಮೊದಲಿಂದನೂ ಕೂಡ ಈ ರಾಷ್ಟ್ರಗಳ ಅಲ್ಲಿ ದಾಳಿ ಆಗಿದೆ ಆ ರಾಷ್ಟ್ರಗಳ ಜೊತೆಗೆ ಉತ್ತಮವಾದ ಸಂಬಂಧ ಇದೆ. ಹೀಗಾಗಿ ಬಹಳ ದೊಡ್ಡ ಜನಸಂಖ್ಯೆ ಕೂಡ ಅಲ್ಲಿದೆ ಮತ್ತು ಭಾರತ ತನ್ನ ಆಯಿಲ್ ಮತ್ತು ಇತರ ರಿಸೋರ್ಸ್ ಕೂಡ ಇದರ ಮೇಲೆ ಅವಲಂಬಿತವಾಗಿತ್ತು. ಹೀಗಾಗಿ ಭಾರತದ ಮೇಲೂ ಕೂಡ ಇದು ಪರಿಣಾಮ ಆಗ್ತದೆ. ನಾನು ನಿಮ್ಗೆ ನೆನಪು ಮಾಡಿಕೊಡ್ತೀನಿ, ಸದಾಂ ಹುಸೇನ್ ಇರಾಕ್ ಮೇಲೆ ಅಮೆರಿಕ ಯುದ್ಧ ಮಾಡಿದಾಗ ಆಯಿಲ್ ಸಮಸ್ಯೆ ಆಗಿ ಇಲ್ಲಿ ಪೆಟ್ರೋಲ್ ಬಂಕ್ ಹತ್ರ ದೊಡ್ಡ ದೊಡ್ಡ ಕ್ಯೂಗಳಿತ್ತು 10 ವರ್ಷದ ಹಿಂದೆ. ಅದೇ ಸ್ಥಿತಿ ಬರುವಂತ ಆತಂಕ ಇದೆ. ಕೇಂದ್ರದ ಗೃಹ ಇಲಾಖೆ ರಾಜ್ಯಗಳಿಗೆ ಒಂದು ಪತ್ರ ಬರೆದಿದೆ 28ನೇ ತಾರೀಕು. ಖಮೇನಿ ಬೆಂಬಲಿಗರು ಮತ್ತೆ ಇರಾನ್ ಬೆಂಬಲಿಗರು ಪ್ರಚೋದನಾತ್ಮಕ ಧರ್ಮೋಪದೇಶ ಮಾಡೋದು ಯಾರೆಲ್ಲ ಇದನ್ನು ಪತ್ತೆ ಹಚ್ಚಬೇಕು, ಯಾಕಂದ್ರೆ ಸಂಭಾವ್ಯ ಹಿಂಸಾತ್ಮಕ ಚಟುವಟಿಕೆ ಭಾರತದಲ್ಲೂ ಆಗಬಹುದು ಅನ್ನುವಂತ ಆತಂಕ ವ್ಯಕ್ತಪಡಿಸಿದೆ. ರಾಜ್ಯಗಳಿಗೆ ಪತ್ರ ಬರೆದಿದೆ. ಈಗ ಒಂದು ರೀತಿಯಲ್ಲಿ ನೋಡಿದ್ರೆ ಬೇರೆ ಪಾಕಿಸ್ತಾನ ಇರ್ಬೋದು ಮತ್ತೆ ಬೇರೆ ಬೇರೆ ದೇಶಗಳಲ್ಲಿ ಅಲ್ಲಾಗಿರುವ ಹಿಂಸೆ ನೋಡಿದಾಗ ಭಾರತದಲ್ಲಿ ಅಂಥದಕ್ಕೆ ಯಾವುದಕ್ಕೂ ಕೂಡ ಅವಕಾಶ ಆಗಿಲ್ಲ. ಪ್ರತಿಭಟನೆ ಆಗಿದೆ, ಆದರೆ ಯಾವುದೇ ರೀತಿಯ ಹಿಂಸಾತ್ಮಕ ಚಟುವಟಿಕೆ ಆಗಲಿಲ್ಲವಂಥದ್ದು ಒಂದು ಒಳ್ಳೆ ಬೆಳವಣಿಗೆ. ಅಲ್ಲ, ಇವೆಲ್ಲ ಕ್ರಮಗಳಿಂದ ಯಾವುದೂ ಹಿಂಸೆ ಆಗಿಲ್ಲ. ಇಲ್ಲಿದ್ರೆ ಪಾಕಿಸ್ತಾನದಲ್ಲಿ ಗೋಲಿಬಾರ್ ಆಗಿದೆ, US ಕೌನ್ಸುಲೇಟ್ ಮೇಲೆ ಅಟ್ಯಾಕ್ ಆಗಿದೆ, ದುಬೈದಲ್ಲಾಗಿದೆ, ಎಲ್ಲ ಕಡೆ ಪ್ರತಿಭಟನೆ ಆಗಿದೆ.